ಡಿಕೆಶಿ ವಿರುದ್ಧ ಅಕ್ರಮ ಆಸ್ತಿ ಗಳಿಕೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಹೈಕೋರ್ಟ್ನಲ್ಲಿ ಸಿಬಿಐ ಯತ್ನಾಳ್ ಅರ್ಜಿ ವಿಚಾರಣೆಗೆ ಕುರಿತಂತೆ ಅಪ್ಡೇಟ್ ಬರ್ತಾ ಇರುವಂತದ್ದು. ಡಿಕೆಶಿ ವಿರುದ್ಧ ಅಕ್ರಮ ಆಸ್ತಿ ಗಳಿಕೆ ಪ್ರಕರಣ ಹೈಕೋರ್ಟ್ನಲ್ಲಿ ಸಿಬಿಐ ಯತ್ನಾಳ್ ಅರ್ಜಿ ವಿಚಾರಣೆ. ಸಿಬಿಐ ತನಿಖೆ ಹಿಂಪಡೆದ ಆದೇಶ ಪ್ರಶ್ನಿಸಿ ಅರ್ಜಿಯನ್ನ ಹಾಕಲಾಗಿತ್ತು. ಸಿಬಿಐ ಪರ ಸರ್ಕಾರಿ ವಕೀಲ ಪ್ರಸನ್ನ ಕುಮಾರ್ ಕೂಡ ವಾದವನ್ನ ಮಂಡಿಸಲಿದ್ದಾರೆ. ಸರ್ಕಾರ ಸಿಬಿಐ ಅರ್ಜಿ ಊರ್ಜಿತ್ ಪ್ರಶ್ನಿಸಿದೆ. ಇದಕ್ಕೆ ಆಕ್ಷೇಪಿಸಿದ ಸಿಬಿಐ ಪರ ವಕೀಲರು ಹೈಕೋರ್ಟ್ನಲ್ಲಿ ಸಿಬಿಐ ಯತ್ನಾಳ್ ಅರ್ಜಿ ವಿಚಾರಣೆ. ಡಿಸಿಎಂ ಡಿಕೆ ಶಿವಕುಮಾರ್ ವಿರುದ್ಧ ಅಕ್ರಮ ಆಸ್ತಿ ಗಳಿಕೆ ವಿಚಾರವಾಗಿ ಹೈಕೋರ್ಟ್ ಕೂಡ ಇದಕ್ಕೆ ತಡೆಯಾಜ್ಞೆಯನ್ನ ಈ ಹಿಂದೆ ಕೂಡ ತನಿಖೆ ನಡೆಸೋದಕ್ಕೆ ತಡೆಯಾಜ್ಞೆಯನ್ನ ನೀಡಿತ್ತು. ಒಂದು ರೀತಿಯಾದಂತಹ ರಿಲೀಫ್ ಅನ್ನ ಡಿಕೆ ಶಿವಕುಮಾರ್ಗೆ ನೀಡಿತ್ತು ಕಾನೂನು. ಆದರೆ ಈ ವಿಚಾರವಾಗಿ ಬಸವನಗೌಡ ಯತ್ನಾಳ್ ಕೂಡ ಮತ್ತೆ ಅರ್ಜಿಯನ್ನ ಹಾಕಿದ್ರು. ಲೋಕಸಭಾ ಎಲೆಕ್ಷನ್ ಹೊತ್ತಲ್ಲೇ ಈ ರೀತಿಯಾದಂಥ ಒಂದು ಅಕ್ರಮ ಆಸ್ತಿಗಳಿಗೆ ಸಂಬಂಧಪಟ್ಟಂತೆ ಅರ್ಜಿ ವಿಚಾರವಾಗಿ ಡಿಕೆ ಶಿವಕುಮಾರ್ಗೆ ಇದೊಂದು ದೊಡ್ಡ ತಲೆನೋವು ಅಂತ ಹೇಳ್ಬೋದು. ಯಾಕಂದ್ರೆ ನಾವು ನೋಡ್ತಾ ಇದ್ದೀವಿ ಪ್ರತಿಯೊಂದು ಎಲೆಕ್ಷನಲ್ಲೂ ಆಗಿರ್ಬೋದು, ಪ್ರತಿ ಬಾರಿನೂ ಕೂಡ ಡಿಕೆ ಶಿವಕುಮಾರ್ಗೆ ಈ ಒಂದು ಅಕ್ರಮ ಆಸ್ತಿ ವಿಚಾರವಾಗಿ ನಡೆದಂಥ ಕೇಸ್ಗಳು ಬರ್ತಾನೆ ಇರುತ್ತೆ. ಅಂದರೆ ತಲೆನೋವೇ ಆಗಿರುತ್ತೆ ಪ್ರತಿ ಬಾರಿಯೂ ಕೂಡ. ಅದೇ ಒಂದು ನಿಟ್ಟಿನಲ್ಲಿ ಈಗಲೂ ಕೂಡ ಹೈಕೋರ್ಟ್ನಲ್ಲಿ ಸಿಬಿಐ ಯತ್ನಾಳ್ ಅರ್ಜಿ ವಿಚಾರವಾಗಿ ವಾದವನ್ನು ಕೂಡ ಮಂಡಿಸಲಾಗ್ತಾ ಇದೆ. ಸಿಬಿಐ ಪರ ಸರ್ಕಾರಿ ವಕೀಲ ಪ್ರಸನ್ನ ಕುಮಾರ್ ವಾದವನ್ನ ಮಾಡ್ತಾ ಇದ್ದಾರೆ. ಸರ್ಕಾರಿ ಸಿಬಿಐ ಅರ್ಜಿ ಊರ್ಜಿತ್ ಪ್ರಶ್ನಿಸಿದೆ. ಹೀಗಾಗಿ ಇದಕ್ಕೆ ಆಕ್ಷೇಪಿಸಿದ ಸಿಬಿಐ ಪರ ವಕೀಲ ಕೂಡ ಹೈಕೋರ್ಟ್ನಲ್ಲಿ ಸಿಬಿಐ ಯತ್ನಾಳ್ ಅರ್ಜಿ ವಿಚಾರವಾಗಿ ಇಂದು ವಾದವನ್ನ ಮಂಡಿಸಲಿದ್ದಾರೆ.